ಹೆಲೋ ಮಕ್ಕಳೇ, ಹೇಗಿದ್ದೀರಾ? ನಾನು ನಿಮ್ಮ ಬಯಾಲಜಿ ಮ್ಯಾಮ್ ದೇವಿ ಶಿಲ್ವಂತ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಎಕ್ಸಾಮನ್ನು ಹೇಗೆ ಬರಿಬೇಕು ಅಂತ ಕಲ್ಕೋತೀವಿ. ಓಕೆನಾ? ನಿಮ್ದು ಎಲ್ಲರದ್ದು ಎಕ್ಸಾಮ್ ಹತ್ರ ಬಂದಾಯಿತು. ಎಕ್ಸಾಮಲ್ಲಿ ಆನ್ಸರ್ಸನ್ನು ಹೇಗೆ ರಿಪ್ರೆಸೆಂಟ್ ಮಾಡಬೇಕು, ನಿಮ್ಮ ಆನ್ಸರ್ ಪೇಪರ್ ನೋಡೋಕ್ಕೆ ಹೆಂಗೆ ಕಾಣಬೇಕು, ಓಕೆ? ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನೀವು ಎಷ್ಟೇ ಚೆನ್ನಾಗಿ ಓದ್ಕೊಳ್ಳಿ, ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋಗಿ, ಆದರೆ ನಿಮ್ಮ ಎಕ್ಸಾಮ್ ಪೇಪರ್ನ ನೀವು ಚೆನ್ನಾಗಿ ರಿಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಚೆನ್ನಾಗಿ ಸ್ಕೋರ್ ಆಗೋದಿಲ್ಲ. ಸೊ ಈ ವಿಡಿಯೋ ಮುಖಾಂತರ ನಾವು ಹೇಗೆ ಬರಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ಎಷ್ಟೊಂದು ಪೇಪರ್ಸ್ ಎಲ್ಲ ಬರೆದಿರಬಹುದು, ಹೌದಲ್ವಾ? ನೀವು ಸಿರೀಸ್ ಎಕ್ಸಾಮ್ಸ್ ಬರೆದಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ನೀವು ಬರ್ತಿರ್ಬೋದು, ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ನೀವು. ಓಕೆನಾ? ಅಲ್ಲಿ ಎಷ್ಟೊಂದು ಸಿಲಿ ಮಿಸ್ಟೇಕ್ಸ್ ಆಗ್ತಾ ಇವೆ, ಅಲ್ಲಿ ನಿಮಗೆ ಎಷ್ಟೊಂದು ಕಡಿಮೆ ಮಾರ್ಕ್ಸ್ ಕೂಡ ಬರ್ತಿವೆ, ಔಟ್ ಆಫ್ ಸ್ಕೋರ್ ಕೂಡ ಆಗ್ತಿಲ್ಲ ಅಂತಂದರೆ ಕೆಲವೊಂದು ಸಿಲಿ ಮಿಸ್ಟೇಕ್ಸ್ ಕೆಲವೊಬ್ಬರಿಗೆ 1 ಮಾರ್ಕ್ಸಲ್ಲಿ ಹೋಗಿರುತ್ತೆ, ಕೆಲವೊಬ್ಬರಿಗೆ 2-3 ಮಾರ್ಕ್ಸಲ್ಲಿ ಹೋಗಿರುತ್ತೆ. ಓಕೆ, ಏನೋ ಒಂದು ಬರಿಬೇಕು ಅಂತೀರಾ, ಏನೋ ಒಂದು ಬಿಟ್ಟು ಬರ್ತೀರಾ. ಸೊ ಈ ಥರ ಎಲ್ಲ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಈ ವಿಡಿಯೋನ ತಂದಿದ್ದೀನಿ. ಸೊ ಇದು ಒಂದು ಆನ್ಸರ್ ಪೇಪರ್, ಬೋರ್ಡ್ ಎಕ್ಸಾಮ್ ಆನ್ಸರ್ ಪೇಪರ್ ಇದಾಗಿದೆ. ಇಲ್ಲಿ ಔಟ್ ಆಫ್ ನೀವು ಸ್ಕೋರ್ ನೋಡ್ತಿರ್ಬಹುದು, ಇಲ್ಲಿ 80 ನಂಬರ್ಸ್ ಬಂದಿದೆ, 80 ಮಾರ್ಕ್ಸ್ ಇಲ್ಲಿ ಬಂದಿದೆ. ಓಕೆನಾ? ಸೊ ಈ ಟಾಪರ್ಸ್ ಪೇಪರ್ ಹೆಂಗಿದೆ ಅಂತ ನೀವು ನೋಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಎಕ್ಸಾಮಲ್ಲಿ ನಾವು ಹೇಗೆ ಬರಿಬೇಕು ಅಂತ. ಓಕೆನಾ? ನಾವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ, ಯಾವುದಾದ್ರೂ ಏನಾದರೂ ಒಂದು ಪ್ರೋಗ್ರಾಮ್ ಇತ್ತು, ಏನೋ ಇವೆಂಟ್ ಇತ್ತು, ಎಲ್ಲೋ ಮ್ಯಾರೇಜ್ ಇತ್ತು, ಫ್ರೆಂಡ್ ಮ್ಯಾರೇಜ್ ಇತ್ತು, ಕಸನ್ ಮ್ಯಾರೇಜ್ ಇತ್ತು, ಏನೋ ಈ ಥರ ಎಲ್ಲ ನಾವು ಹೋಗಬೇಕಾದ್ರೆ ಎಷ್ಟೊಂದು ತಯಾರಿ ಮಾಡ್ಕೋತೀವಿ. ಅದು ತೊಗೋಬೇಕಾ, ಇದು ತೊಗೋಬೇಕಾ, ಅದು ಹಾಕೋಬೇಕಾ, ಇದು ಹಾಕೋಬೇಕಾ ಅಂತ ಎಷ್ಟೊಂದೆಲ್ಲ ನಾವು ವಿಚಾರ ಮಾಡಿ ನಾವು ಶಾಪಿಂಗ್ ಮಾಡೋದು, ಎಷ್ಟೊಂದೆಲ್ಲ ಐಡಿಯಾಸ್ ಎಲ್ಲ ಇಟ್ಕೊಂಡು ನಾವು ಆ ವೆಡ್ಡಿಂಗ್ಗೆ ರೆಡಿ ಆಗೋದು. ಆದರೆ ಇದು ನಿಮ್ಮ ಪರೀಕ್ಷೆ, ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವ ಒಂದು ಪರೀಕ್ಷೆಯಾಗಿದೆ. ಸೊ ಇದಕ್ಕಾಗಿ ಕೆಲವೊಂದು ಪ್ಲಾನಿಂಗ್ಸ್ ಇರಬೇಕು, ಐಡಿಯಾಸ್ ಇರಬೇಕು ನಿಮ್ಮ ಹತ್ರ. ಓಕೆ, ನಾನು ಹೀಗೆ ಮಾಡ್ತೀನಿ, ಹೀಗೆ ಬರಿತೀನಿ, ಹೀಗೆ ಓದ್ತೀನಿ, ಈ ಥರ ನನ್ನ ಆನ್ಸರ್ ಪೇಪರ್ ಇರಬೇಕು, ಇದಕ್ಕೆ ಈ ಥರ ಮಾರ್ಕ್ಸ್ ಬರಬೇಕು, ನನ್ನ ಡಯಾಗ್ರಾಮ್ಸ್ ಈ ಥರ ಇರಬೇಕು ಅಂತ ಎಲ್ಲ ಯೋಚನೆಗಳು, ಎಲ್ಲ ಥಾಟ್ಸ್ಗಳು ನಿಮ್ಮಲ್ಲಿ ನಿಮ್ಮ ಬ್ರೈನಲ್ಲಿ ಓಡ್ತಾ ಇರಬೇಕು. ಇದ್ರ ಬಗ್ಗೆ ಎಲ್ಲ ನಿಮ್ಮಲ್ಲಿ ಥಾಟ್ ಪ್ರೊಸೆಸ್ ನಡೀತಾ ಇರಬೇಕು. ಓಕೆನಾ? ಯಾಕಂತಂದರೆ 10th ಎಕ್ಸಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಗೋಯಿಂಗ್ ಟು ಬಿ ಇಟ್ಸ್ ಗೋಯಿಂಗ್ ಟು ಬಿ ದ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್. Okay, 10th exam is going to be the turning point of your life. Okay, my dear students, ಹಾಗಾದರೆ ನೋಡೋಣವಾ? ಸೊ ಮೊದಲನೇದು ಈ ಥರ ನಿಮಗೆ ಪೇಜ್ ಇರುತ್ತೆ. ಫಸ್ಟ್ ಪೇಜ್ ನಿಮಗೆ ಈ ಥರ ಇರುತ್ತೆ, ನಿಮ್ಮ ಆನ್ಸರ್ ಶೀಟ್. ಇದೊಂದು ನಿಮಗೆ ಆನ್ಸರ್ ಶೀಟ್ನ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಈ ಥರ ಎಲ್ಲ ಇರುತ್ತೆ. ನಿಮ್ಮ ನೋಂದಣಿ ಸಂಖ್ಯೆ, ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಚೆನ್ನಾಗಿ ಹಾಕಬೇಕು. ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಲ್ಲೇ ಇರೋದು. ಓಕೆ, ಮೇನ್ ಚಾಬಿ ಇರೋದೇ ಇಲ್ಲೇ. ನೀವು ಎಷ್ಟೇ ಚೆನ್ನಾಗಿ ಬರೀರಿ, ಆದರೆ ಇಲ್ಲಿ ಒಂದು ನಂಬರ್ ಕೂಡ ತಪ್ಪದೇ ಕರೆಕ್ಟಾಗಿ ಹಾಕಿ. ಓಕೆ, ರಿಜಿಸ್ಟರ್ ನಂಬರ್ನ ಹಾಕುವಾಗ ತುಂಬ ಲಕ್ಷ್ಯ ಕೊಟ್ಟು ಹಾಕಬೇಕು ಮಕ್ಕಳೇ. ಓಕೆ, 1 ನಂಬರ್ನು ಆಚೆ ಈಚೆ ಆಗಬಾರ್ದು, 1 ನಂಬರ್ನು ಹಿಂದೆ ಮುಂದೆ ಆಗಬಾರ್ದು, 1 ನಂಬರ್ನು ತಪ್ಪಾಗಬಾರ್ದು. ಚೆನ್ನಾಗಿ ಪೇಷನ್ಸಿಂದ, ಓಕೆ, ಫಸ್ಟ್ ಎಕ್ಸಾಮ್ ಹಾಲ್ಗೆ ಹೋದ ನಂತರ ಚೆನ್ನಾಗಿ ಕೂತ್ಕೊಳ್ಳಿ. ಓಕೆ, ಒಂದು 5 ಸರಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಇನ್ಹೇಲ್ ಎಕ್ಸೇಲ್ ಮಾಡಿ. ಓಕೆ, ಸೊ ನಂತರ ನೀವು ರಿಲ್ಯಾಕ್ಸ್ ಆಗಿ ನೀವು ಇದನ್ನೆಲ್ಲ ಫಿಲ್ ಮಾಡಬೇಕು. ನೋಂದಣಿ ಸಂಖ್ಯೆ, ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕು, ನಿಮ್ಮ ಮೀಡಿಯಮ್ ಹಾಕಬೇಕು, ಸಬ್ಜೆಕ್ಟ್ ಹಾಕಬೇಕು, ವಿಷಯದ ಸಂಕೇತ ಹಾಕಬೇಕು, ಅಂದರೆ ಸಬ್ಜೆಕ್ಟ್ ಕೋಡನ್ನು ಹಾಕಬೇಕು. ಓಕೆ, ಇದೆಲ್ಲ ಫಿಲ್ ಮಾಡಿದ ನಂತರ, ಓಕೆ, ಇಲ್ಲಿ SSLC ಇದೆನಾ ಏನಿದೆ ಅಂತ ಇಲ್ಲಿ ನಿಮ್ಮದು ಬರಿಬೇಕು. ಸೊ ಇದೆಲ್ಲ ಆಗಿದ ನಂತರ ಏನು ಮಾಡಬೇಕು? ಇದೆಲ್ಲ ನಿಮ್ಮ ಕೆಲಸ ಅಲ್ಲ. ಓಕೆನಾ? ಸೊ ಮೌಲ್ಯಮಾಪಕರ ಉಪಯೋಗಕ್ಕಾಗಿ ಮಾತ್ರ, ಫಾರ್ ದ ಯೂಸ್ ಆಫ್ ಇವ್ಯಾಲ್ಯುವೇಟರ್ಸ್ ಓನ್ಲಿ ಅಂತ ಇಲ್ಲಿ ಬರ್ದಾಯ್ತು. ಸೊ ಇದಲ್ಲೆಲ್ಲ ನೀವು ಏನು ಮಾಡೋದು ಕೊಡೋದು ಇಲ್ಲ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ನಾನು ಈ ಪೇಜ್ಗೆ ಹೋಗ್ತೀನಿ, ದ ಸೆಕೆಂಡ್ ಒನ್. ಸೊ ಇಲ್ಲಿ ನೀವು ನೋಡಬೇಕು. ಓಕೆ, ಸೊ ಇಲ್ಲಿ ಫಸ್ಟ್ ಪೇಜ್ ನಿಮಗೆ ಇದೆ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಇನ್ಸ್ಟ್ರಕ್ಷನ್ಸ್ಗಳನ್ನು ಓದ್ಕೋಬಹುದು. ಓಕೆನಾ? ಸೊ ಇಲ್ಲಿ ಭಾಗ ಎ ಅಂತ ಇದೆ. ಓಕೆ, ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಈ ಥರ ಎಲ್ಲ ಇರುತ್ತಲ್ವ. ಸೊ ಈ ಭಾಗ ಎ, ಭಾಗ ಬಿ ಇದನ್ನು ಹಾಕೋದನ್ನು ನೀವು ಮರಿಬಾರ್ದು. ಓಕೆನಾ? ಫಸ್ಟ್ ನೀವು ಭಾಗ ಎ
ಭಾಗ ಬಿ ಅಂತ ಯಾವ ಭಾಗ ಇದೆನೋ, ಯಾವ ಭಾಗವನ್ನು ನೀವು ಬರಿತಾ ಇದ್ದೀರಲ್ವಾ ಆ ಭಾಗವನ್ನು ನೀವು ತಪ್ಪದೇ ಮೆನ್ಷನ್ ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಓಕೆನಾ? ಹಾಗೆ ನೀವು ಬಂದಿದ್ದ ಉತ್ತರನ ಹಾಗೆ ಬರೆಯೋದು ಸ್ಟಾರ್ಟ್ ಮಾಡಬೇಡಿ. ಭಾಗ ಎ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಲ್ಲಿ ಭೌತ ವಿಜ್ಞಾನ ಇದೆಯಾ ಅಥವಾ ರಸಾಯನಶಾಸ್ತ್ರ ಇದೆಯಾ ಅಥವಾ ಜೀವಶಾಸ್ತ್ರ ಜೀವ ವಿಜ್ಞಾನ ಇದೆಯಾ ಅಂತ ನೀವು ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಿದೆ ಅಂತಂತಂದ್ರೆ ಇಲ್ಲಿ ನೀವು ನೋಡಬೇಕು ಇಲ್ಲಿ ಏನಿದೆ ಭೌತ ವಿಜ್ಞಾನ ಇದೆ. ಸೊ ಭೌತ ವಿಜ್ಞಾನ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ ಸ್ಟೂಡೆಂಟ್ಸ್? ನಂತರ ನೋಡಿ ಈ ಮಗು ಎಷ್ಟು ಚೆನ್ನಾಗಿ ಬರೆದಿದೆ. ಈ ಸ್ಟೂಡೆಂಟ್ ಇಲ್ಲಿ ರೋಮನ್ ನಂಬರ್ 1 ಅಂತ ಹಾಕಿದ್ದಾರೆ. ಓಕೆ, ಸೊ ಎಲ್ಲಿ ಯಾವ ಕ್ವಶನ್ ಅಲ್ಲಿ ಎಲ್ಲಿ ಏನೇನು ಸಬ್ ಕ್ವಶನ್ಸ್ ಇರುತ್ತೆ, ಸಬ್ ನಂಬರ್ಸ್ ಇರುತ್ತೆ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಇಲ್ಲಿ ಹೆಡ್ ನಂಬರ್ ಏನಿದೆ ಇಲ್ಲಿ 1 ಅಂತ ಇದೆ. ಓಕೆ, ರೋಮನ್ ನಂಬರ್ 1 ಇದನ್ನ ನೀವು ಚೆನ್ನಾಗಿ ಹಾಕಬೇಕು. ಓಕೆನಾ ಸ್ಟೂಡೆಂಟ್ಸ್? ಸೊ ನಂತರ ನೀವು ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ 1 2 3 4 ಓಕೆ 1 2 3 ಈ ತರ ಎಲ್ಲ ನಂಬರ್ ಇದೆ ಅಂತಂದ್ರೆ ಇಲ್ಲಿ MCQ ಕ್ವಶನ್ ಇದೆ. 1 ಅಂತ ಬರ್ದು ಅಂತಂದ್ರೆ ಇದು ಕ್ವಶನ್ ನಂಬರ್ ಇದೆ. ಇಲ್ಲಿ 1 ಅಂತ ಬರ್ದು ನಂತರ ಯಾವ ಆಪ್ಷನ್ ಸರಿಯಾಗಿದೆಯೋ ಆ ಆಪ್ಷನ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ತಪ್ಪದೇನೆ ಮೆನ್ಷನ್ ಮಾಡಬೇಕು. ಮತ್ತೆ ಆಪ್ಷನ್ ಅನ್ನು ಕೂಡ ನೀವು ಮುಂದೆ ಬರಿಬೇಕು. ಓಕೆನಾ ಸ್ಟೂಡೆಂಟ್ಸ್? ನೀವು ಇಲ್ಲಿ ಆನ್ಸರ್ಸ್ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಸಬ್ ಕ್ವಶನ್ ಅನ್ನ ಬರ್ದು ಓಕೆ ಯಾವ ಕ್ವಶನ್ ನಂಬರ್ ಇದೆ ಅದನ್ನ ಸರಿಯಾಗಿ ಬರಿಬೇಕು. ನಂತರ ಆಪ್ಷನ್ ಅನ್ನ ಮೆನ್ಷನ್ ಮಾಡಬೇಕು. ನಂತರ ಏನ್ ಆಪ್ಷನ್ ಇದೆಯೋ ಅದನ್ನ ಬರಿಬೇಕು. ಓಕೆ, ನೀವು ಒಂದೊಂದು ಸ್ಟೂಡೆಂಟ್ಸ್ ಹೆಂಗ್ ಮಾಡ್ತಾರೆ ಗೊತ್ತಾ, ಆಪ್ಷನ್ 1 ಬರೀತಾರೆ. ಯಾಕಂತಂದ್ರೆ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಓಕೆ, ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಟೀಚರ್ಸ್ಗೆ ಫುಲ್ ಮಾಡ್ಬೇಕಂತಾರೆ. ಓಕೆ, ಆದ್ರೆ ಟೀಚರ್ಸ್ ಅಷ್ಟು ಮೂರ್ಖರಲ್ಲ ಅಂತ ಮೊದಲು ತಿಳ್ಕೊಬೇಕು. ಒಂದೊಂದು ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಬರೀತಾರೆ. ಆದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಯಾವತ್ತು ಬರೀತಾರೆ ಅಂತಂದ್ರೆ ಇಲ್ಲಿ ಸೆಂಟೆನ್ಸ್ ಯಾವತ್ತು ಬರೀತಾರೆ ಅಂತಂದ್ರೆ ಆಪ್ಷನ್ ಎದೋ ಅಥವಾ ಸಿದೋ ಅವ್ರಿಗೆ ಯಾವ್ದು ಅನಿಸ್ತೋ ಅದನ್ನ ಬರ್ದ್ಬಿಡ್ತಾರೆ. ಆದ್ರೆ ಹಾಗೆ ಮಾಡಬಾರ್ದು. ಯಾವ ಆಪ್ಷನ್ ಮುಂದೆ ಯಾವ ಸೆಂಟೆನ್ಸ್ ಇರುತ್ತೆ ಅದನ್ನೇ ಬರಿಬೇಕು. ಓಕೆ, ಸೊ ಆಪ್ಷನ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಬೇಕು. ಈ ತರ ಎಲ್ಲ ಬರೆಯೋದಲ್ಲ. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇದು ಡೌಟ್ ಬರ್ಬೇಕು ಅಂತ ಇದು ಎ ಅಥವಾ ಡಿ ಅಂತ ಹಿಂಗ್ ಮಾಡ್ತಾರೆ. ಓಕೆ, ಎ ತಿಳ್ಕೊಬೇಕಾ ಅಥವಾ ಡಿ ತಿಳ್ಕೊಬೇಕು ಗೊತ್ತಾಗಲ್ಲ. ಓಕೆ, ಸೊ ಇಂತಹ ಸಂದರ್ಭದಲ್ಲಿ ಇದನ್ನ ರಾಂಗ್ ಆಗುತ್ತೆ. ಓಕೆ, ರಾಂಗ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಏನ್ ಬರಿತೀರೋ ಎ ಬರಿತೀರೋ ಎಲ್ಲ ಏನೇ ಬರೀರಿ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಎ ಬಿ ಸಿ ಡಿ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಅದರ ಮುಂದೆನೆ ಅದರ ಆಪ್ಷನ್ ಬರಿಬೇಕು. ನೀವು ಈ ತರ ಆದ್ರೂ ಬರೀರಿ, ಈ ತರ ಆದ್ರೂ ಬರೀರಿ. ನಿಮ್ ಕ್ವಶನ್ ಪೇಪರ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ರೆ ಕ್ಯಾಪಿಟಲ್ ಆಗಿ ಬರೀರಿ, ಸ್ಮಾಲ್ ಕೊಟ್ಟಿದ್ರೆ ಸ್ಮಾಲ್ ಆಗಿ ನೀವು ಬರಿಬೇಕು. ಆದ್ರೆ ಕರೆಕ್ಟ್ ಆಗಿ ನೀವು ರಿಪ್ರೆಸೆಂಟ್ ಮಾಡಬೇಕು, ಚೆನ್ನಾಗಿ ಬರಿಬೇಕು. ಓಕೆ, ಎ ಆಪ್ಷನ್ ಇದ್ರೆ ಅದ್ರ ಮುಂದೆನೆ ಅದ್ರ ಸೆಂಟೆನ್ಸ್ ಇರಬೇಕು. ಓಕೆ, ಸೊ ಇಲ್ಲಿ ಚೆನ್ನಾಗಿ ಬರ್ದಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲ ಆನ್ಸರ್ ಮಾಡಿದ್ದಾರೆ. ಓಕೆನಾ? ಸೊ ಆಫ್ಟರ್ ದಿಸ್ ನೀವು ಇಲ್ಲಿ ನೋಡಬಹುದು ಸೆಕೆಂಡ್ ಸಬ್ ಕ್ವಶನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೇಕು ಎರಡನೇ ಕ್ವಶನ್. ಇಲ್ಲಿ ಇದನ್ನ ರೋಮನ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆ, 4 5 6 ನಿಮ್ಗೆ ಯಾವ್ದು ಉತ್ತರ ಮೊದಲು ಬರುತ್ತೋ ನೀವು ಅದನ್ನೇ ಬರಿಬೇಕು. ನಿಮ್ಗೆ ಅನ್ಕೊಳ್ಳಿ ನಿಮ್ಗೆ 4 ಉತ್ತರ ಬರೋದಿಲ್ಲ ಅಂತಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಿ ಅದನ್ನ ನೀವು ಆಮೇಲೆ ಬರಿಬೇಕು. ಓಕೆ, ನಂತರ 5 6 ಈ ತರ ಸೀಕ್ವೆನ್ಸ್ ಆಗಿ ಬರಿಬೇಕು. ಮತ್ತೆ ಒಂದು ಉತ್ತರ ಆದ ನಂತರ ಇಲ್ಲಿ ನೋಡಿ ಇಲ್ಲೊಂದೊಂದು ಲೈನ್ ಬಿಟ್ಟಿದ್ದಾರೆ. ಲೈನ್ ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಎಲ್ಲವನ್ನು ಒಂದೇ ರೀತಿ ಒಂದೇ ಸಮನಾಗಿ ಒಂದೇ ಪೇಜ್ ಅಲ್ಲಿ ಆ ತರ ಬರೆಯೋದಲ್ಲ. ಒಂದೊಂದು ಉತ್ತರ ಆಗಿದ ನಂತರ ಏನ್ ಮಾಡ್ಬೇಕು, ಚೆನ್ನಾಗಿ ಲೈನ್ ಬಿಡ್ಬೇಕು. ಓಕೆ, ಅದಾದ ನಂತರ ಇಲ್ಲಿ ನೀವು ನೋಡ್ಬೇಕಾದ್ರೆ ಈ ಸ್ಟೂಡೆಂಟ್ ನೋಡಿ ಯಾವ ರೀತಿ ಇಲ್ಲಿ ಮೇನ್ ಆನ್ಸರ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅಂಡರ್ಲೈನ್ ಮಾಡಿದ್ದಾರೆ. ನೀವು ಸಹ ಹೀಗೆ ಮೇನ್ ಆನ್ಸರ್ಸ್ಗೆ ಎಲ್ಲೆಲ್ಲಿ ಮೇನ್ ಆನ್ಸರ್ಸ್ ಬರುತ್ತಲ್ವೋ, ಎಲ್ಲೆಲ್ಲಿ ಕ್ವಶನ್ ಅಲ್ಲಿ ಏನು ಕೇಳಿರ್ತಾರಲ್ವೋ ಆ ಪಾಯಿಂಟ್ಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಮಾಡಿದ್ರೆ ಏನಾಗುತ್ತೆ, ಯಾರು ಇವ್ಯಾಲ್ಯೂಯೇಟರ್ ಮಾಡ್ತಾರಲ್ಲ ಅವ್ರ ದೃಷ್ಟಿ ಕೇವಲ ಅಂಡರ್ಲೈನ್ ಮಾಡಿದ್ರ ಮೇಲೆ ಬೇಗ ಹೋಗುತ್ತೆ. ಓಕೆ, ಅವ್ರು ಎಲ್ಲಾನು ಓದಲ್ಲ ಅಂತಲ್ಲ, ಆದ್ರೆ ನೀವು ಅಂಡರ್ಲೈನ್ ಮಾಡಿದ್ರೆ ಅವ್ರ ಮನ್ಸಲ್ಲಿ ಈಗ ಬರುತ್ತೆ ನೀವು ಎಲ್ಲಾನು ಚೆನ್ನಾಗಿ ಓದಿದೀರಾ. ಓಕೆ, ಮತ್ತೆ ಚೆನ್ನಾಗಿ ನೀವು ಬರಿಬಹುದು ಮುಂದೇನು ಅಂತ ಅವ್ರದ್ದು ಬ್ರೈನ್ ಅಲ್ಲಿ ಈ ತರ ಸೆಟ್ ಆಗಿಬಿಡುತ್ತೆ. ಓಕೆ, ಒಂದೆರಡು ಪೇಜ್ ಅನ್ನ ನೀವು ನೀಟಾಗಿ ಬರೆದ್ರು ಅಂತಂದ್ರೆ ಇದು ಇವ್ಯಾಲ್ಯೂಯೇಟರ್ ಸೈಕಾಲಜಿ ಆಗಿರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಮುಂದೆ ನೋಡೋಣವಾ? ಇಲ್ಲಿ ಕೂಡ ನೀವು ನೋಡಬಹುದು. ಓಕೆ, ಕ್ವಶನ್ ನಂಬರ್ 3 ಅಂತ ಹಾಕಿದ್ದಾರೆ ರೋಮನ್ ನಂಬರ್. ಅದರಲ್ಲಿ ಮತ್ತೆ 7th ಕ್ವಶನ್ ಅನ್ನ ಬರ್ದಿದ್ದಾರೆ. ಪ್ರಯೋಗದ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು,
ಪ್ರಯೋಗ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅನ್ನೋದು, ನಂತರ ತೀರ್ಮಾನ ಕನ್ಕ್ಲೂಷನ್ ಕೂಡ ಚೆನ್ನಾಗಿ ಬರೆದಿದ್ದಾರೆ. ಇದೇ ಥರ ಬರಿಬೇಕು. ಮತ್ತು ಇಲ್ಲೆಲ್ಲ ಅಂಡರ್ಲೈನ್ ಮಾಡಿದ್ದಾರೆ. ಏನೇನು ಮೇನ್ ಪಾಯಿಂಟ್ ಇರುತ್ತೋ ಅಲ್ಲಿ ಅಂಡರ್ಲೈನ್, ಆ್ಯರೋ ಮಾರ್ಕ್ ಎಲ್ಲನೂ ಇದೆ. ಮತ್ತು ಇಲ್ಲಿ ಪಾಯಿಂಟ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಹ್ಯಾಶ್ ಸಿಂಬಾಲ್ ಹಾಕಿ ಪಾಯಿಂಟ್ಸ್ ಕೂಡ ಮಾಡಿದ್ದಾರೆ. ಓಕೆ, ನೀವು ಯಾರೋ ಮಾರ್ಕ್ ಹಾಕ್ಬಹುದು, ನೀವು ಒಂದು ಡಾಟ್ ಹಾಕ್ಬಹುದು. ಓಕೆ, ದೊಡ್ಡದಾಗಿರೋ ಒಂದು ಡಾಟ್ ಹಾಕ್ಬಹುದು, ಪಾಯಿಂಟ್ಸ್ ಬರಿಬಹುದು ನೀವು. ಓಕೆ, ಈ ಥರ ಹ್ಯಾಶ್ ಹಾಕ್ಬಹುದು. ಈ ಥರ ನೀವು ಪಾಯಿಂಟ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಂದೊಂದು ಪಾಯಿಂಟ್ ಆದ ನಂತರ ಒಂದೊಂದು ಲೈನ್ ಬಿಟ್ರೂ ಬೆಟರ್. ಓಕೆ, ಇಲ್ಲಿ ಇವ್ರು ಲೈನ್ ಬಿಟ್ಟಿಲ್ಲ, ಆದರೆ ನಿಮ್ಗೆ ಒಂದೊಂದು ಪಾಯಿಂಟ್ ಆದ ನಂತರ ನೀವು ಒಂದೊಂದು ಲೈನ್ ಕೂಡ ಬಿಡಬಹುದು. ನಂತರ ತೀರ್ಮಾನವನ್ನು ಕೂಡ ಬರೀತಾರೆ. ಎಷ್ಟು ಚೆನ್ನಾಗಿ ಇವ್ರು ಏನು ಮಾಡಿದ್ದಾರೆ ಅಂತಂತಂದರೆ ಇವ್ರು ಲೈನ್ ಹಾಕಿದ್ದಾರೆ. ಇಲ್ಲೆಲ್ಲ ತೀರ್ಮಾನಕ್ಕೆ ಕೂಡ ಲೈನ್ ಹಾಕಿದ್ದಾರೆ. ಓಕೆನಾ ಸ್ಟೂಡೆಂಟ್ಸ್? ಓಕೆ, ಈ ಥರ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಆನ್ಸರ್ ಪೇಪರನ್ನು ಬರಿಬೇಕು. ನಂತರ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಡಯಾಗ್ರಾಮ್ ಕೂಡ ಚೆನ್ನಾಗಿ ಹಾಕಿದ್ದಾರೆ. ಡಯಾಗ್ರಾಮ್ ಯಾವಾಗಲೂ ನೀವು ಡಯಾಗ್ರಾಮ್ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಅದನ್ನು ಪೆನ್ಸಿಲಿಂತಾನೇ ನೀವು ಡಯಾಗ್ರಾಮ್ ಹಾಕಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾರೆ, ಡಯಾಗ್ರಾಮ್ ಪೆನ್ಸಿಲಿಂತ ಹಾಕಿ ಅದರಲ್ಲಿ ಹೆಸರು ಏನು ಇರುತ್ತಲ್ಲ, ಲೇಬ್ಲಿಂಗ್ ಮಾಡೋದು, ಭಾಗ ಗುರುತಿಸೋದು ಏನಿರುತ್ತಲ್ಲ ಅದನ್ನು ಪೆನ್ನಿಂದ ಮಾಡ್ತಾರೆ, ಎಲ್ಲೋ ಕಲರ್ ಪೆನ್ನಿಂದ ಮಾಡ್ತಾರೆ. ಓಕೆ, ಆ ಥರ ಮಾಡಬಾರ್ದು. ಡಯಾಗ್ರಾಮ್ ಪೆನ್ಸಿಲಿಂದ ಹಾಕಬೇಕು, ಭಾಗಗಳು ಕೂಡ ಪೆನ್ಸಿಲಿಂದಾನೇ ಗುರುತಿಸಬೇಕು. ಓಕೆ, ಮತ್ತೆ ಇಲ್ಲಿ ಡಿಫ್ರೆನ್ಸ್, ವ್ಯತ್ಯಾಸ ಬರೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಯ ಮಧ್ಯೆ ಏನು ಕೇಳಿದ್ದಾರೆ ಅಂತಂದ್ರೆ ವ್ಯತ್ಯಾಸ ಬರೆಯುವ ಪ್ರಶ್ನೆ ಕೇಳಿದ್ದಾರೆ. ಯಾವಾಗಲೂ ನಿಮಗೆ ವ್ಯತ್ಯಾಸ ಬರೆಯುವ ಪ್ರಶ್ನೆ ಕೇಳಿದ್ದರೆ, ಓಕೆ, ವ್ಯತ್ಯಾಸ ಬರೆಯುವ ಪ್ರಶ್ನೆ ಕೇಳಿದ್ದರೆ ನೀವು ಅದನ್ನು ಚೆನ್ನಾಗಿ ಕಾಲಮ್ ಹಾಕಿ ಆನ್ಸರ್ ಮಾಡಬೇಕು. ಚೆನ್ನಾಗಿ ಕಾಲಮ್ ಹಾಕಿನೇ ನೀವು ಆನ್ಸರ್ ಮಾಡಬೇಕು. ಲೈಕ್ ಝೈಲಮ್ ಮತ್ತು ಫ್ಲೋಯಮ್ ಮಧ್ಯೆ ಇರುವ ವ್ಯತ್ಯಾಸ ತಿಳಿಸಿ. ಓಕೆ, ಈ ಥರ ಕಾರ್ಡಿಯಾಕ್ ಮಸಲ್ಸ್, ಸ್ಮೂತ್ ಮಸಲ್ಸ್ ಏನೇ ಕೇಳಿ, ಓಕೆ, ಯಾವುದೇ ವ್ಯತ್ಯಾಸ ಕೇಳಿ ನಿಮಗೆ. ಓಕೆ, ನೀವು ವ್ಯತ್ಯಾಸ ಕೇಳಿದಾಗ ಈ ಥರ ಕಾಲಮ್ ಹಾಕಬೇಕು. ಸ್ಕೇಲಿಂದ ಚೆನ್ನಾಗಿ ಪೆನ್ಸಿಲಿಂದ ನೀವು ಕಾಲಮ್ ಹಾಕಬೇಕು. ಕಾಲಮ್ ಹಾಕಿ ಕ್ವಶನ್ ನಂಬರ್ ಬರೆದು ಇಲ್ಲಿ ಏನು ಮಾಡಬೇಕು ಅಂತಂತಂದರೆ ಪಾಯಿಂಟ್ಸನ್ನು ಬರಿಬೇಕು. ಇಲ್ಲಿ ಮೇಲೇನು ಬರ್ದಿರಾ ಅದೇ ಇಲ್ಲಿ ಬರಿಬೇಕು. ಓಕೆ, ಈ ಕಾಲಮಲ್ಲಿ ಬರಿಬೇಕು. ಈ ಮೇಲೇನು ಬರ್ದಿರಾ ಅದನ್ನೇ ಈ ಕಾಲಮ್ನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇಲ್ಲಿ ಬರೆಯೋದು ಇಲ್ಲಿ ಇಲ್ಲಿ ಆ ಥರ ಮಾಡಬೇಡಿ. ಓಕೆನಾ? ಯಾವಾಗಲೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದ್ದಾಗ, ಓಕೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟೂ ಥಿಂಗ್ಸ್ ಅಂತ ಕೇಳಿದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ಆ ಉತ್ತರವನ್ನು ಕಾಲಮ್ ಹಾಕಿನೇ ಬರಿಬೇಕು. ಓಕೆನಾ ಸ್ಟೂಡೆಂಟ್ಸ್? ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ನೀಟ್ ಬರೆದಿದ್ದಾರೆ. ಇಲ್ಲಿ ಎಲ್ಲೂ ಕಾಟಮ್ ಕೂಟೋದನ್ನ ಇಲ್ಲ, ಏನೂ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಡಯಾಗ್ರಾಮ್ ಕೂಡ ಚೆನ್ನಾಗಿ ಈ ಥರ ರಿಪ್ರೆಸೆಂಟ್ ಮಾಡಬೇಕು. ನಂತರ ಇಲ್ಲಿ ಎಲ್ಲ ಕಾಲಮ್ ಹಾಕಿ ಎಲ್ಲಿ ಕಾಲಮ್ಸ್ ನೆಸೆಸರಿ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಕಾಲಮ್ ಹಾಕಿ ಬರಿಬೇಕು. ಓಕೆ, ಅದಕ್ಕಾಗಿ ಎಲ್ಲಿನೂ 1 ಮಾರ್ಕ್ಸ್ ಕಟ್ ಆಗಿಲ್ಲ. ಇಲ್ಲಿ ರೋಮನ್ ನಂಬರ್ ಅಂತ ನೀವು ನೆನಪಲೇ ಬರಿಬೇಕು. ನಂತರ ಈ ರೋಮನ್ ನಂಬರಲ್ಲಿ ಇದು 4ಅಲ್ಲಿ ಈ ಸಬ್ ಕ್ವಶನ್ ಇದೆ, 9th ಕ್ವಶನ್ ಇದೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಮರ್ತೋಗಿ ಏನು ಮಾಡ್ತಾರೆ, ಈ ಥರ ಕ್ವಶನ್ ನಂಬರನ್ನು ಹಾಕೋದಿಲ್ಲ. ಕ್ವಶನ್ ನಂಬರ್ ಹಾಕ್ಲಾರ್ದೆ ಹೋದರೆ ಆ ಆನ್ಸರನ್ನು ಇವ್ಯಾಲ್ಯೂಯೇಟ್ ಮಾಡೋರು ಯಾವ ಆನ್ಸರ್ ಅಂತ ತಿಳ್ಕೋಬೇಕು. ಸೊ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ? ಸೊ ಇಲ್ಲಿ 10th ಎ ಇದೆ ನಿಮಗೆ, ಮತ್ತೆ 10th 11th ಈ ಥರ ಕ್ವಶನ್ಸಲ್ಲಿ A B C ಅಂತ ಈ ಥರ ಸಬ್ ಕ್ವಶನ್ ಇರುತ್ತೆ. ಓಕೆನಾ? ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ 10th A ಅಂತ ಇದೆ, ಇಲ್ಲಿ A ಅಂತ ಚೆನ್ನಾಗಿ ಬರೆದಿದ್ದಾರೆ, ಇಲ್ಲಿ B ಇದೆ. ಓಕೆನಾ? ಸೊ ಓಮ್ನ ನಿಯಮ ಅಂತ ಬರೆದಿದ್ದಾರೆ. ಬೆಟರ್ ನೀವು ಇಲ್ಲಿ ಓಮ್ನ ನಿಯಮಕ್ಕೆ ಕೂಡ ನೀವು ಅಂಡರ್ಲೈನ್ ಮಾಡಬಹುದು. ಓಕೆ, ಇಲ್ಲಿ ಇವರಿಗೆ ಸ್ವಲ್ಪ ಇಲ್ಲಿ ತಪ್ಪಾಗಿದೆ. ಸೊ ಇವ್ರು ಜಸ್ಟ್ ಒಂದು ಲೈನ್ ಹಾಕಿದ್ದಾರೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಏನೋ ತಪ್ಪಾಗಿದೆ ಅಂತ ಅನ್ಕೊಳ್ಳಿ. ಓಕೆ, ಈ ಥರ ಎಲ್ಲ ಮಾಡೋದಲ್ಲ, ಈ ಥರ ಮಾಡೋದು ಅಥವಾ ಈ ಥರ ಮಾಡೋದು. ಓಕೆ, ಈ ಥರ ಎಲ್ಲ ಮಾಡ್ಕೋತಾ ಕೂಡಬಾರ್ದು. ಓಕೆ, ಏನಾದರೂ ನಿಮಗೆ ತಪ್ಪು ಆಯಿತು ಅಂತ ನಿಮ್ಗೆ ಅನಿಸುತ್ತು ಅಂತಂತಂದರೆ ಜಸ್ಟ್ ನೀವು ಈ ಥರ ಒಂದು ಲೈನ್ ಹಾಕಬಹುದು. ಓಕೆನಾ? ಅಥವಾ ಈ ಥರ ನೀವು ರಾಂಗ್ ಅಂತ ಬರಿಬಹುದು. ಓಕೆ, ತಪ್ಪಾಗಿದೆ ಅಂತ ನೀವು ರಾಂಗ್ ಅಂತ ಇಲ್ಲಿ ಬರಿಬಹುದು. ಓಕೆ, ಈ ಥರ ನೀವು ಮಾಡಬಹುದು. ಓಕೆ, ಇದು ಯಾವುದ್ರಲ್ಲೋ ನೀವು ಯಾವುದೋ ಒಂದು ಮಾಡಬಹುದು ಅಥವಾ ರಾಂಗ್ ಅಂತ ಬರಿಬಹುದು. ಓಕೆ, ಅದನ್ನೆಲ್ಲ ಬಿಟ್ಟು ನೀವು ಎಲ್ಲೋ ತಪ್ಪಾಗಿದೆ ಅಂತ ಈ ಥರ ಕೆಲವೊಂದು ಸ್ಟೂಡೆಂಟ್ಸ್ ಪೂರ್ತಿ ಈ ಥರ ಎಲ್ಲ ಮಾಡ್ತಾರೆ. ಓಕೆ, ಈ ಥರ ಮಾಡಿದರೆ ಇದು ಚೆನ್ನಾಗಿ ಅನ್ಸಲ್ಲ, ನೋಡೋರಿಗೆ ಅಯ್ಯೋ ಇದೇನಪ್ಪ ಅಂತ ಅನ್ಸುತ್ತೆ. ಮುಂದೆ ನೀವು ಉತ್ತರಗಳನ್ನು ಚೆನ್ನಾಗಿ ಕರೆಕ್ಟಾಗಿ ಬರೆದಿದ್ದೀರಾ ಅಂತಂದ್ರೂ ಆ ಇವ್ಯಾಲ್ಯೂಯೇಟ್ ಮಾಡೋರ್ದು ಇಲ್ಲೇ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ. ಅಯ್ಯೋ ಏನು ಬರೆದಿದ್ದಾರೆ, ಇದೆಲ್ಲ ಏನು ಕಚ್ಬಿಚ್ಚಿ ಅಂತ ಆ ಥರ ಫೀಲ್ ಆಗಿಬಿಟ್ಟಿರೋದು.
ಓಕೆನಾ. ಸೊ ಈ ತರ ಮಿಸ್ಟೇಕ್ಸ್ ಅನ್ನ ಮಕ್ಕಳೇ ನೀವು ಅವಾಯ್ಡ್ ಮಾಡಬೇಕು. ಗೊತ್ತಾಯ್ತಾ ನಿಮ್ಗೆ? ನಂತರ ಇಲ್ಲಿ 11 ಅಲ್ಲಿ ಮತ್ತೆ ನೋಡ್ಬೇಕಾದ್ರೆ ನೀವು ಇಲ್ಲಿ ಚೆನ್ನಾಗಿ ಎ ಅಂತ ಬರ್ದಿದ್ದಾರೆ, ಇದರಲ್ಲಿ ಪಾಯಿಂಟ್ಸ್ ಬರ್ದಿದ್ದಾರೆ. ಈ ಪಾಯಿಂಟ್ಸ್ ಅನ್ನು ಕೂಡ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಮತ್ತೆ ನೋಡಿ ಪೆನ್ಸಿಲ್ ಇಂದ ಎಷ್ಟು ನೀಟಾಗಿ ಇವರು ಅಂಡರ್ಲೈನ್ ಮಾಡಿದ್ದಾರೆ. ಕಲರ್ ಪೆನ್ ಅನ್ನ ಯೂಸ್ ಮಾಡೋದು ನೆಸೆಸರಿ ಇಲ್ಲ. ಓಕೆ, ಚಮ್ಕಿ ಪೆನ್ ಅನ್ನ, ಕಲರ್ ಪೆನ್ ಅನ್ನ, ಯಾವ್ದು ಪೆನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಇಲ್ಲಿ ಎ ಅಂತ ಬರ್ದಿದ್ದಾರೆ. ಎ ಆದ ನಂತರ ಇಲ್ಲಿ ಉತ್ತರ ಇಲ್ಲೇ ಮುಗಿದು ಹೋಯ್ತು. ನಂತರ ಉತ್ತರ ಇನ್ನು ಕಂಟಿನ್ಯೂ ಆಗ್ತಿದೆ. ಸೊ ಬಿ ನ ಉತ್ತರವನ್ನ ಇವರು ಇಲ್ಲಿ ಬರ್ದಿದ್ದಾರೆ. ಓಕೆನಾ. 11ನೇ ಕ್ವಶನ್ ನಲ್ಲಿರೋ ಬಿ ಉತ್ತರವನ್ನು ಇಲ್ಲಿ ಬರ್ದಿದ್ದಾರೆ. ಎಲ್ಲವನ್ನು ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವುಗಳನ್ನೇ ಇವರು ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ತರ ಅಂಡರ್ಲೈನ್ ಮಾಡಬೇಕು, ಕಾಮ ಹಾಕ್ಬೇಕು, ಇನ್ವರ್ಟೆಡ್ ಕಾಮ ಹಾಕ್ಬೇಕು. ಓಕೆನಾ ಸ್ಟೂಡೆಂಟ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೇಪರ್. ಎಲ್ಲೂ ಏನು ಕಚ್ಬಿಚ್ಚಿ ಇಲ್ಲ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಓಕೆನಾ. ನಿಮ್ ಪೇಪರ್ ಕೂಡ ಹೀಗೆ ಇರಬೇಕು ಅಂತಂದ್ರೆ ಚೆನ್ನಾಗಿ ಓದ್ಬೇಕು. ಮೈಂಡ್ ಅಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಇದ್ರೆ ಪೇಪರ್ ಅಲ್ಲೂ ಆ ಆನ್ಸರ್ ಕ್ಲಿಯರ್ ಆಗಿ ಮೂಡಿ ಬರೋದು. ನೋಡಿ, ಓಕೆ, ಪ್ರಾಬ್ಲಮ್ ಕೂಡ, ನ್ಯೂಮರಿಕಲ್ಸ್ ಕೂಡ ಎಷ್ಟು ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಏನು ಡಾಟ್ ಇಲ್ಲ, ಮಿಸ್ಟೇಕ್ಸ್ ಇಲ್ಲ. ಓಕೆ, ನೋಡ್ಬಹುದು ನೀವು ಇದನ್ನೆಲ್ಲ ನೋಡ್ಬಹುದು. ಮತ್ತೆ ಭಾಗ ಬಿ ಇಲ್ಲಿ ರಸಾಯನಶಾಸ್ತ್ರ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು ಈ ತರ ಬರಿಬೇಕು, ಭಾಗ ಬಿ ಅಂತ ಬರಿಬೇಕು. ಇದರಲ್ಲಿ ಇರೋ ಹೆಡ್ ಕ್ವಶನ್ ನ, ಸಬ್ ಕ್ವಶನ್ ನ ಚೆನ್ನಾಗಿ ಮೆನ್ಷನ್ ಮಾಡಬೇಕು. ಪಾಯಿಂಟ್ಸ್ ಅನ್ನ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ, ಮೊದಲನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, 4ನೇ ಪಾಯಿಂಟ್, ಈ ತರ ಎಲ್ಲ ಚೆನ್ನಾಗಿ ಪಾಯಿಂಟ್ಸ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಓಕೆನಾ. ರಿಯಾಕ್ಷನ್ಸ್ ಕೂಡ ಚೆನ್ನಾಗಿ ಬರ್ದಿದ್ದಾರೆ, ಏನು ಮಿಸ್ಟೇಕ್ಸ್ ಮಾಡಿಲ್ಲ. ಪೆನ್ಸಿಲ್ ಇಂದ ಡೈಗ್ರಾಮ್ ಚೆನ್ನಾಗಿ ಹಾಕಿದ್ದಾರೆ. ಓಕೆನಾ. ಇಲ್ಲಿ ಕೂಡ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಮಧ್ಯೆ ವ್ಯತ್ಯಾಸ ಕೇಳಿದ್ದಾರೆ. ಅದಕ್ಕಾಗಿ ಮಗು ಚೆನ್ನಾಗಿ ವ್ಯತ್ಯಾಸಗಳನ್ನು ಹೆಂಗ ಇಲ್ಲಿ ಕಾಲಮ್ ಹಾಕಿ ಬರ್ದಿದೆ. ಓಕೆನಾ. ಸೊ ಇದನ್ನೆಲ್ಲ ಫಾಲೋ ಮಾಡಬೇಕು. ಇಲ್ಲಿ ಜಾಗ ಬಿಟ್ಟಿದ್ದಾರೆ, ಇಲ್ಲಿ ನಿಮ್ಗೆ ಇದು ಆನ್ಸರ್ ನಿಮ್ಗೆ ಇಲ್ಲಿ ಸರಿ ಹೋಗುತ್ತೆ, ಇಲ್ಲಿ ಆಗುತ್ತೆ ಅಂತಂದ್ರೆ ನೀವು ಈ ಆನ್ಸರ್ ಅನ್ನ ಇಲ್ಲಿ ಬರಿಬಹುದು. ಓಕೆನಾ. ಈ ತರ ಏನ್ ಪ್ಲೇಸ್ ಬಿಡೋದೇನು ನೆಸೆಸರಿ ಇಲ್ಲ. ಈ ತರ ನೀವು ಇಲ್ಲಿ ಆನ್ಸರ್ಸ್ ಬರಿಬಹುದು. ರೈಟ್. ಅದಾದ ನಂತರ ಇಲ್ಲಿ ನೋಡಿ ಭಾಗ ಸಿ ಬಂತು. ಭಾಗ ಸಿ ಇಲ್ಲಿ ಇವರು ಆನ್ಸರ್ ರಿಪೀಟೆಡ್, ಮೊದಲು ಬರ್ದಿದ್ರೇನೋ ಎಲ್ಲೋ ಅದನ್ನೇ ಇಲ್ಲಿ ಬರ್ದಿದ್ದಾರೆ. ಆ ತರ ರಿಪೀಟೆಡ್ ಅಂತ ನೀವು ಬರಿಬಾರ್ದು. ಅಂದ್ರೆ ಬರ್ದಿರೋ ಆನ್ಸರ್ ಅನ್ನೇ ಮತ್ತೆ ಮತ್ತೆ ಬರೆಯೋದಕ್ಕೆ ಹೋಗ್ಬೇಡಿ, ಆಯ್ತಾ. ಸೊ ಭಾಗ ಸಿ ಅಲ್ಲಿ ಜೀವ ವಿಜ್ಞಾನ ಬಂದಿದೆ ಇಲ್ಲಿ. ಓಕೆನಾ. ಇಲ್ಲಿ ಸಬ್ ಕ್ವಶನ್, ಹೆಡ್ ಕ್ವಶನ್ ಎಲ್ಲಾನು ಬರ್ದಿದ್ದಾರೆ. ಆಪ್ಷನ್ ಅನ್ನ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮುಂದ್ಗಡೆ ಇರೋ ಆಪ್ಷನ್ ಅನ್ನು ಬರ್ದಿದ್ದಾರೆ. ಓಕೆ. ಸೊ ಆಫ್ಟರ್ ದಿಸ್ ಇಲ್ಲಿ ನೋಡ್ಬೇಕಾದ್ರೆ ನೀವು ಇವರಿಗೆ 28 ಕ್ವಶನ್ ಅನ್ನ ಬರ್ದಿದ್ದಾರೆ. 26, 27, 28, 29 ಅನ್ನ ಬರ್ದಿದ್ದಾರೆ. 29 ಇವರಿಗೆ ತಪ್ಪಂತ ಅನಿಸ್ತು ಆನ್ಸರ್. ಓಕೆ, ನರಕೋಶ ಎಂದರೇನು ಅಂತ ಕ್ವಶನ್ ಕೇಳಿದ್ರು, ಇವರಿಗೆ ಇದು ಆನ್ಸರ್ ತಪ್ಪು ಅನಿಸ್ತು. ಅದಕ್ಕಾಗಿ ಇವರು ಈ ಸ್ಟೂಡೆಂಟ್ ಪೂರ್ತಿ ಈ ತರ ಎಲ್ಲ ಕಚ್ಚಿಬಿಚ್ಚಿ ಮಾಡಿಲ್ಲ. ಇಲ್ಲಿ ಏನ್ ಮಾಡಿದೆ ನೋಡಿ, ಇಲ್ಲಿ ರಾಂಗ್ ಮಾಡಿದೆ. ಓಕೆ, ಜಸ್ಟ್ ಈ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ಈ ತರ ರಾಂಗ್ ಮಾರ್ಕ್ ಹಾಕಿದ್ದಾರೆ. ನಿಮ್ಗೆ ಕಾಣಿಸ್ತಿರಬಹುದು, ಈ ತರ ಕೇವಲ ಇಲ್ಲಿ ರಾಂಗ್ ಮಾರ್ಕ್ ಮಾಡಿದ್ದಾರೆ. ಓಕೆ, ನೀವು ನೋಡಬಹುದು ಇಲ್ಲಿ ರಾಂಗ್ ಮಾರ್ಕ್ ಬ್ರಾಕೆಟ್ ಹಾಕಿ ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ ರಾಂಗ್ ಮಾರ್ಕ್ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ತಪ್ಪಾಗಿದೆ ಅಂತ ಆ ತರ ರಾಂಗ್ ಮಾರ್ಕ್ ಮಾಡಿದ್ದಾರೆ. ಓಕೆನಾ. ಮುಂದೆ ಎಲ್ಲಾದ್ರೂ ಬರ್ದಿರ್ಬೇಕಲ್ವಾ, ಇವ್ರಿಗೆ ಔಟ್ ಆಫ್ ಬಂದಿದೆ ಅಂತ ಮುಂದೆ ಎಲ್ಲಾದ್ರೂ ಬರ್ದಿರ್ಬೇಕು ಆನ್ಸರ್ ಅನ್ನ. ಓಕೆ. ಸೊ 29ನೇ ಕ್ವಶನ್ಗೆ ಉತ್ತರ ಇವರು ಇಲ್ಲಿ ಬರ್ದಿದ್ದಾರೆ ನೋಡಿ. ಓಕೆನಾ. 29ನೇ ಕ್ವಶನ್ಗೆ ಇವರು ಇಲ್ಲಿ ಸರಿಯಾದ ಉತ್ತರವನ್ನು ಬರ್ದಿದ್ದಾರೆ. ಓಕೆ. ಸೊ ತಪ್ಪಾಗುತ್ತೆ, ಬರೆಯೋ ಸಮಯದಲ್ಲಿ ತಪ್ಪಾಗುತ್ತೆ. ಆದ್ರೆ ಆ ತಪ್ಪನ್ನ ಪೂರ್ತಿ ಅದು ಎದ್ದು ಕಾಣೋ ಹಾಗೆ ನಾವು ಮಾಡಬಾರ್ದು. ಓಕೆನಾ. ಜಸ್ಟ್ ಒಂದು ರಾಂಗ್ ಮಾರ್ಕ್ ಹಾಕ್ಬೇಕು ಅಥವಾ ಜಸ್ಟ್ ಒಂದು ಲೈನ್ ಎಳಿಬೇಕು ಅಷ್ಟೇ. ನಂತರ ಇಲ್ಲಿ ಕೂಡ ಚೆನ್ನಾಗಿ ಪಾಯಿಂಟ್ ವೈಸ್ ಬರ್ದಿದ್ದಾರೆ ಎಲ್ಲ ಆನ್ಸರ್ಸ್ ಅನ್ನ. ಓಕೆ, ಫುಡ್ ಚೈನ್ ನ ಎಕ್ಸಾಂಪಲ್ ಕೇಳಿದ್ದಾರೆ. ಎಷ್ಟು ನೀಟಾಗಿ ಹುಲ್ಲು ಮಿಡತೆ, ಕಪ್ಪೆ, ಹಾವು ಅಂತ ಬರ್ದಿದ್ದಾರೆ. ಓಕೆ, ಜೈವಿಕ ಸಂವರ್ಧನೆ ಯಾವ ಜೀವಿಯಲ್ಲಿ ಹೆಚ್ಚು ಕಾಣಿಸಬರುವುದು ಅಂತಂದ್ರೆ ಹಾವು ಅಂತ ಬರ್ದಿದ್ದಾರೆ. ಒಂದು ಲೈನ್ ಬಿಟ್ಟು ಬರ್ದಿದ್ದಾರೆ. ಓಕೆ, ಇದ್ರಲ್ಲೇ ಬರ್ದಿಲ್ಲ ಅಥವಾ ಕೇವಲ ಹಾವು ಅಂತಾನು ಬರ್ದಿಲ್ಲ. ಅವರು ಪೂರ್ತಿ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿ ಬರ್ದಿದ್ದಾರೆ. ಹಾನಿಕಾರಕ ರಾಸಾಯನಿಕಗಳು ಹಾವಿನಲ್ಲಿ ಹೆಚ್ಚಾಗಿರುತ್ತವೆ ಅಂತ ಈ ತರ ಕಂಪ್ಲೀಟ್ ಸೆಂಟೆನ್ಸ್ ಫಾರ್ಮ್ ಮಾಡಿ ಬರಿಬೇಕು.
ಓಕೆನಾ. ಇಲ್ಲಿ ನೋಡಿ ಡೈಗ್ರಾಮ್ ಹಾಕೋದಿದೆ, ಡೈಗ್ರಾಮ್ ಹಾಕಿದ್ದಾರೆ, ಲೇಬ್ಲಿಂಗ್ ಮಾಡಿದ್ದಾರೆ. ಡೈಗ್ರಾಮ್ ಪೆನ್ಸಿಲ್ ಇಂದ ಹಾಕ್ಬೇಕು, ಲೇಬ್ಲಿಂಗ್ ಕೂಡ ಪೆನ್ಸಿಲ್ ಇಂದಾನೆ ಮಾಡಬೇಕು. ಮತ್ತೊಂದು ಮಾತು ಇವ್ರು ಇಲ್ಲಿ ಫಾಲೋ ಮಾಡಿಲ್ಲ, ಏನಂತಂದ್ರೆ ಡೈಗ್ರಾಮ್ ಹಾಕಿದ ನಂತರ ಡೈಗ್ರಾಮ್ನ ಹೆಸರನ್ನ ಡೈಗ್ರಾಮ್ ಕೆಳಗೆ ಬರಿಬೇಕು. ಇದನ್ನ ನೆನಪಿಲಿಂತ ಎಲ್ಲರೂ ಫಾಲೋ ಮಾಡಬೇಕು. ಓಕೆನಾ. ಸೊ ಡೈಗ್ರಾಮ್ ಆದ ನಂತರ ಡೈಗ್ರಾಮ್ ಹೆಸರನ್ನ ಬರಿಬೇಕು. ಇಲ್ಲಿ 34ನೇ ಕ್ವಶನ್ ಬರ್ದಿದ್ದಾರೆ. 1 2 3 ಅಂತ ಪಾಯಿಂಟ್ಸ್ ಹಾಕಿ ಎಲ್ಲ ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್ ಈ ತರ ಏನೇನು ಕಿಣ್ವಗಳಿವೆ ಅಲ್ವಾ, ಈ ಕಿಣ್ವಗಳ ಕಾರ್ಯಗಳನ್ನು ಇವ್ರು ಚೆನ್ನಾಗಿ ಬರ್ದಿದ್ದಾರೆ. ಓಕೆ, ಪಾಯಿಂಟ್ ವೈಸ್ ಬರ್ದಿದ್ದಾರೆ. ಮುಂದಿನ ಕ್ವಶನ್ 34ನೇ ಆದ ನಂತರ ಇವ್ರಿಗೆ 35ನೇದು ಬರ್ತಿತ್ತು. 35ನೇದಲ್ಲಿ ಏನು ಬರ್ದಿದ್ದಾರೆ, ಬಿನು ಬರ್ದಿದ್ದಾರೆ. ಓಕೆನಾ. ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಪಾಯಿಂಟ್ ವೈಸ್ ಬರ್ದಿದ್ದಾರೆ. ಈ ತರ ಪಾಯಿಂಟ್ಸ್ ಹಾಕಿನೇ ಏನ್ ಮಾಡ್ಬೇಕು, ನೀವು ಆನ್ಸರ್ ಅನ್ನ ಬರಿಬೇಕು. ಓಕೆ ಮಕ್ಕಳೇ, ಬ್ರೈನ್ ನ ಡೈಗ್ರಾಮ್ ಕೇಳಿದ್ದಾರೆ, ಡೈಗ್ರಾಮ್ ನಲ್ಲಿ ಈ ಪಾರ್ಟ್ಸ್ ಗಳನ್ನ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ಚೆನ್ನಾಗಿ ಡೈಗ್ರಾಮ್ನು ಹಾಕಿದ್ದಾರೆ, ಅವ್ರು ಮತ್ತೆ ಚೆನ್ನಾಗಿ ಲೇಬಲ್ನು ಮಾಡಿದ್ದಾರೆ. ಓಕೆ, ಇವ್ರು ಇಲ್ಲಿ ಪೆನ್ನಿಂದ ಲೇಬಲ್ ಮಾಡಿದ್ದಾರೆ, ಆದ್ರೆ ನೀವು ಪೆನ್ಸಿಲ್ ಇಂದಾನೇ ಲೇಬಲ್ ಮಾಡಬೇಕು. ಇಲ್ಲಿ ಇವರು ಮಾನವನ ಮೆದುಳಿನ ಚಿತ್ರ ಅಂತ ಇಲ್ಲಿ ಲೇಬಲ್ ಮಾಡ್ಬೇಕಿತ್ತು. ನಾನಿದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಿದ್ದೆ ಇಲ್ಲಿ ಇದು ಹೆಸರು ಬರ್ದಿಲ್ಲ ಅಂತ. ಓಕೆ, ಆದ್ರೆ ನೀವು ಈ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಓಕೆನಾ. ಡೈಗ್ರಾಮ್ ಅನ್ನ ಪೆನ್ಸಿಲ್ ಇಂದ ಹಾಕಿ, ಲೇಬ್ಲಿಂಗ್ ಅನ್ನ ಪೆನ್ಸಿಲ್ ಇಂದಾನೇ ಹಾಕಿ, ಮತ್ತೆ ಡೈಗ್ರಾಮ್ ಕೆಳಗಡೆ, ಮೇಲ್ಗಡೆ ಅಲ್ಲ, ಡೈಗ್ರಾಮ್ ಕೆಳಗಡೆನೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಡೈಗ್ರಾಮ್ ನ ಹೆಸರನ್ನ ಬರಿಬೇಕು. ಇದು ಯಾರ ಮೆದುಳಿಂದು, ಇದು ಮಾನವನ ಮೆದುಳಿನ ಚಿತ್ರ. ಸೊ ಮಾನವನ ಮೆದುಳಿನ ಚಿತ್ರ ಅಂತ ನೀವು ಬರಿಬೇಕು ಕಂಪ್ಲೀಟ್ ಆಗಿ. ಓಕೆನಾ ಸ್ಟೂಡೆಂಟ್ಸ್. ಓಕೆ, ಹೆಚ್ಚುವರಿ ಪೇಪರ್ಸ್ ಇವರು ತಗೊಂಡಿದ್ದಾರೆ. ಓಕೆನಾ. 37ನೇ ಆನ್ಸರ್ ಬರೆದಿದ್ದಾರೆ. ಇಲ್ಲಿ ಡೈಹಬ್ರಿಡ್ ಕ್ರಾಸ್, ಓಕೆ, ದ್ವಿತಳೀಕರಣದ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಇಲ್ಲಿ ಇವುಗಳಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ, ರೈಟ್. ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ. ಆರ್ ಮಧ್ಯೆ, ಸ್ಮಾಲ್ ಆರ್ ಮಧ್ಯೆ, ಕ್ಯಾಪಿಟಲ್ ಆರ್ ಮಧ್ಯೆ, ಸ್ಮಾಲ್ ಆರ್ ಮಧ್ಯೆ ಎಲ್ಲದರಲ್ಲಿ ಚೆನ್ನಾಗಿ ಇವರು ಡಿಫ್ರೆನ್ಸ್ ಗೊತ್ತಾಗೋ ತರ ಬರ್ದಿದ್ದಾರೆ. ಓಕೆ, ಲಿಂಗಾಣುಗಳು, F1 ತಳಿ, F1 ತಂದೆ ತಾಯಿ. ಓಕೆ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಚೆಕರ್ ಬೋರ್ಡ್ ಹಾಕೋದಕ್ಕೆ ಇಲ್ಲಿ ಇವ್ರಿಗೆ ಪ್ಲೇಸ್ ಸಾಕಾಗಲ್ಲ ಅಂತ ಅನ್ಸ್ತೇನೋ, ಅವ್ರ ನಂತರ ಏನ್ ಮಾಡಿದ್ರು, ಈ ತರ ಅಡಿಷನಲ್ ತಗೊಂಡು ಈ ತರ ಬರೆದ್ರು. ಇಲ್ಲಿ F2 ಜನರೇಷನ್ ಬಗ್ಗೆ ಇವ್ರು ಏನ್ ಮಾಡಿದ್ರು, ಚೆಕರ್ ಬೋರ್ಡ್ ಹಾಕಿ ಬರ್ದ್ರು. ಓಕೆನಾ. ಸೊ ಚೆನ್ನಾಗಿ ಬರಿಬೇಕು, ಈ ತರ ನೀಟಾಗಿ ನೀವು ಇದನ್ನ ರಿಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಎಲ್ಲಾನು ದುಂಡನೆಯ ಹಳದಿ, ಸುಕ್ಕಾದ ಹಳದಿ, ದುಂಡನೆಯ ಹಸಿರು, ಸುಕ್ಕಾದ ಹಸಿರು, ಎಷ್ಟು ನಂಬರ್ ಅಲ್ಲಿ ಬಂದಿದೆ, ವ್ಯಕ್ತ ರೂಪಾನುಪಾತವನ್ನೆಲ್ಲ ಇವರು ಚೆನ್ನಾಗಿ ಬರ್ದಿದ್ದಾರೆ ಕೇಳಿರುವುದನ್ನ. ಓಕೆ, ಈ ತರ ನಿಮ್ಮ ಆನ್ಸರ್ ಪೇಪರ್ ಇರಬೇಕು ಮಕ್ಕಳಿಗೆಲ್ಲ. ಪಾಯಿಂಟ್ ಆಗಿ ಬರಿಬೇಕು, ಇಂಪಾರ್ಟೆಂಟ್ ಇದ್ದಿದ್ದಲ್ಲಿ ಅಂಡರ್ಲೈನ್ ಮಾಡಬೇಕು. ಓಕೆನಾ. ಇವರಿಗೆ ಇಲ್ಲೆಲ್ಲೋ ಮರ್ತ್ ಹೋಯ್ತು ಅಂತ ಅಂದಿದ್ದಾರೆ, ಅದಕ್ಕೆ ಮತ್ತೊಮ್ಮೆ ಬರ್ದಿದ್ದಾರೆ. ಮೇ ಬಿ ಅವ್ರು ಎಕ್ಸ್ಟ್ರಾನು ಬರ್ದಿರಬಹುದು ಇಲ್ಲಿ. ಓಕೆ, ಅದಕ್ಕಾಗಿ ಇವರಿಗೆ ಪೂರ್ತಿ ಮಾರ್ಕ್ಸ್ ಬಂದ್ಬಿಟ್ಟಿದೆ. ಇದನ್ನ ಇವರು ಮುಂಚೆ ಆಲ್ರೆಡಿ ಬರ್ದಿದ್ರು, ಮತ್ತೆ ರಿಪೀಟೆಡ್ ಅಂತ ಹಾಕಿದ್ದಾರೆ ಅದಕ್ಕೆ. ಓಕೆನಾ. ಇದೆಲ್ಲ ನಿಮ್ಗೆ ಉಳಿದಿರೋ ಎಕ್ಸ್ಟ್ರಾ ಪೇಜಸ್. ಓಕೆನಾ ಸ್ಟೂಡೆಂಟ್ಸ್. ಸೊ ಈ ತರ ನಿಮ್ಮ ಆನ್ಸರ್ ಪೇಪರ್ ಇರಬೇಕು. ಈ ತರ ನಿಮ್ಮ ಆನ್ಸರ್ ಪೇಪರ್ ಇದ್ದಾಗಲ್ಲಿ ಮತ್ತೆ ಎಲ್ಲ ಉತ್ತರಗಳನ್ನು ನೀವು ಕರೆಕ್ಟ್ ಬರ್ದಲ್ಲಿ ನಿಮ್ಮ ಯಾವುದೇ ಮಾರ್ಕ್ಸ್ಗಳು ಎಲ್ಲಿಯೂ ಕಟ್ ಆಗೋದಿಲ್ಲ. ಓಕೆನಾ, ಗೊತ್ತಾಯ್ತಾ ಸ್ಟೂಡೆಂಟ್ಸ್. ಸೊ ನಾವು ಹೆಂಗ್ ಓದ್ತೀವಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್, ನಾವು ಹೆಂಗ್ ಓದ್ತೀವಿ ಅದನ್ನು ಇಂಪಾರ್ಟೆಂಟ್. ಆದ್ರೆ ನಾವು ಎಷ್ಟೇ ಚೆನ್ನಾಗಿ ಓದ್ಲಿ, ನಾವು ಚೆನ್ನಾಗಿ ಬರ್ದಿಲ್ಲ ಅಂತಂದ್ರೆ ನಮ್ಗೆ ಮಾರ್ಕ್ಸ್ ಬರೋದಿಲ್ಲ. ಒಂದು ಮಾತನ್ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು, ನೀವು ಓದಿದ್ದನ್ನ ಯಾರು ನೋಡಲ್ಲ. ಓಕೆ, ನಾನು ಅಷ್ಟು ಓದ್ದೆ, ಇಷ್ಟು ಓದ್ದೆ, ನಾನು ಅದನ್ನು ಬಿಟ್ಟು ಇದನ್ನು ಬಿಟ್ಟು ಓದ್ದೆ, ನಾನು ಗಂಟೆವರೆಗೂ ತಾಸುಗಟ್ಲೆ ಕೂತ್ಕೊಂಡು ಓದ್ದೆ, ನಾನು ನಿದ್ದೆ ಊಟ ಎಲ್ಲ ತ್ಯಾಗ ಮಾಡಿ ಓದ್ದೆ. ನೀವು ಎಷ್ಟೇ ನೀವು ಕತೆ ರಾಮಾಯಣನು ಹೇಳಿ ಯಾರು ಕೇಳಲ್ಲ. ಕೇಳೋದು ಯಾವುದನ್ನ, ಇಲ್ಲಿದೋ ಇದೆ ಅಲ್ಲ, ಇದೊಂದು ಅಂಕ ಇದೆ ಇಲ್ಲ, ಎಲ್ಲರೂ ಇದನ್ನೇ ಕೇಳೋದು. ಈ ಮಾರ್ಕ್ಸನ್ನೇ, ಈ ನಂಬರನ್ನೇ ಎಲ್ಲರೂ ಕೇಳೋದು. ಸೊ ನೀವು ಏನು ಓದ್ತಿರೋ ಅದು ಮೊದಲು ಇದ್ರಲ್ಲಿರಬೇಕು. ಓಕೆ, ಅಂದ್ರೇನೆ ನೀವು ಓದಿದ್ದಕ್ಕೆ ಅರ್ಥ. ಓಕೆನಾ ಸ್ಟೂಡೆಂಟ್ಸ್. ಸೊ ನಿಮ್ಮ ಎಕ್ಸಾಮ್ಸ್ ಹತ್ರ ಬರ್ತಾ ಇವೆ. ಇದೆಲ್ಲ ನಿಮಗೆ ಚೆನ್ನಾಗಿ ತಿಳಿತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಏನಾದರೂ ಹೆಂಗೆ ಬರಬೇಕು, ಮತ್ತೇನು ಸ್ಟ್ರಾಟಜಿ ನಿಮಗೆ ಬೇಕಿತ್ತು, ಓಕೆ, ಮತ್ತೇನು ಸ್ಟ್ರಾಟಜಿ ಅಥವಾ ಟಿಪ್ಸ್ ಅಥವಾ ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಹಾಗೆ ನಿಮ್ಮ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇವೆ. ನೀವು ಎಕ್ಸಾಮ್ಗೆ ಏನಾದರೂ ಈ ಥರ ಬರಿಬೇಕು, ಆ ಥರ ಬರಿಬೇಕು ಅಂತ ನೀವು ಥಿಂಕ್ ಮಾಡಿದ್ದಲ್ಲಿ ಆ ಥಾಟ್ಸನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು. ಓಕೆನಾ ಸ್ಟೂಡೆಂಟ್ಸ್. ಮತ್ತು ಈ ವಿಡಿಯೋನ
ಪಿನ್ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತಾರೆ. ಅದರಿಂದ ನೀವು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಅದರಲ್ಲಿ ನಿಮಗೆ ಚೆನ್ನಾಗಿ ಕ್ವಶನ್ ಆನ್ಸರ್ಸ್ ಎಲ್ಲ ಸಾಲ್ವ್ ಮಾಡಿರೋದು, ಒನ್ ಶಾಟ್ ವಿಡಿಯೋಸ್, ಓಕೆ, ನಿಮಗೆ ನೋಟ್ಸ್, ಯು ವಿಲ್ ಗೆಟ್ ಎವ್ರಿಥಿಂಗ್ ಫಾರ್ ಫ್ರೀ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಎಲ್ಲ ಸಿಗೋದು, ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.